ಲೋ ಮಂಜ ನೋಡು ನಿನ್ನಿಂದ ಗಾಡಿ ಬಿದ್ದು ನನ್ ಮಕ್ಕ ಎಲ್ಲ ನಂಗೆ ಗಾಯ ಆದಂಗಾಗೈತಿ. ನನ್ ಮಕ್ಕಕ್ಕೆಲ್ಲ ಕೆಸರು ಸಿಡ್ದೈತೆ, ನನ್ನ ಅಂಗಿ ಎಲ್ಲ ಕೆಸರಾಗೈತೆ. ಇವಾಗ ನಮ್ಮ ಅಂತಕ್ಕೆ ಹೋದ್ರೆ ನಮ್ಮ ಅಮ್ಮ ಏನು ಇಲ್ಲ, ಕೋಲ್ ತಕೊಂಡ್ ಏರಿಗ್ತೈತೆ. ಗಾಡಿ ಓಡ್ಸಕ್ ಬರ್ಲಿಲ್ಲ ಅಂತಂದ್ರೆ ನನ್ ಕೈ ಕೊಟ್ಟಿದೆ, ನಾನು ಓಡಿಸ್ತಿದ್ದೆ ತಾನೆ. ನಾನೇನ್ ಮಾಡೋಣ, ಇಲ್ಲಿ ಕೆಸರು ಗುಂಡಿ ಐತೆ, ಅದಕ್ಕೇನೆ ಚಕ್ರ ಗುಂಡೆ ಸಿಕ್ಕೊಂಡಿದ್ವು. ನಾನ್ ನಿಧಾನಕ್ಕೆ ಓಡಿಸ್ತಿದ್ದೆ, ನೀನೇನೆ ಜೋರಾಗಿ ಓಡಿಸು, ಹಂಗಾದ್ರೆ ಚಕ್ರ ಸಿಕ್ಕಮಲ್ಲ ಅಂತಂದೆ. ನಾನು ಒಂದಿಷ್ಟು ಬಾಣ ಮುಟ್ಟಿದೆ, ಅವ ಹಂಗೆ ಪೆಯ್ಯರಿ ಇಕ್ಕೊಂಡ್ವು. ಏನ್ ಮಾಡೋಣ, ನನಗೆ ಬಿಗ್ಗೆ ಹಿಡ್ಕೊಂಬಕ್ ಆಗ್ಲಿಲ್ಲ. ಎಲ್ಲರೂ ಹಿಂದಕ್ಕೆ ಜಾರ್ ಬಿದ್ವಿ. ಆ ಎತ್ತುಗಳು ಗಾಡಿ ಎಳ್ಕೊಂಡು ಹೋದ್ವು. ಅವು ಎಲ್ಲಿಗೆ ಹೋದ್ವು ಏನೋ, ಗೊಬ್ಬರ ಬೇರೆ ಇಟ್ಟು. ನಮ್ ತಾತಗೆ ನನಗೆ ಗೊತ್ತಾದ್ರೆ ಏನೂ ಇಲ್ಲ, ಏನ್ ಮಾಡ್ತೈತೋ ಗೊತ್ತಿಲ್ಲ. ನಾನೇನೇನು ಜೋರಾಗಿ ಓಡಿಸು ಅಂತ ಹೇಳಲಿಲ್ಲ. ನೀನ್ ಯಾಕೆ ಬಾಳ ನಿಧಾನಕ್ಕೆ ಮುಟ್ಟಬೇಕಾಗಿತ್ತು. ನಿಧಾನಕ್ಕೆ ಹರ್ರ ಹರ್ರ ಅಂತ ಅಂದಿದ್ರೆ ನಿಧಾನಕ್ಕೆ ಎಳ್ಕೊಂಡು ಹೋಗೋದು. ನೀನು ಒಂದೇ ಸಲ ಜೋರಾಗಿ ಬಾಲ ಹಿಡ್ಕೊಂಡು ಎಳ್ದಿದ್ಯಾ, ಅದಕ್ಕೇನೆ ನೀ ಓಡೋಗಿದವು. ಹಿಂದಕ್ಕೆ ನಾವೆಲ್ಲಾನು ಹಿಂದಕ್ಕೆ ಜರುಗಿ ಬಿದ್ವಿ. ನಿನ್ನಿಂದಾನೆ ಕಣ ಎಲ್ಲ ನಾವ್ ಇವಾಗ ಕೆಸರಾಗಿ ಬಿದ್ದಿರೋದು. ಹೂ ಕಣ ಮಂಜ, ನೀನ್ ನಿಧಾನಕ್ಕೆ ಓಡಿಸು ಅಂತಂದ್ರೆ ಜೋರಾಗಿ ಓಡಿಸ್ತೆ, ಅದಕ್ಕೆ ನಾವೆಲ್ಲ ಕೆಸರಾಗಿ ಬಿದ್ದಿದ್ದು. ಇವಾಗ ಯಾಕಂತೆ ನಿನ್ ಮೇಲೆ ಹೇಳೋದು. ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ ಏನನ್ನ ಕೇಳಿರಿ, ಎಲ್ಲಿ ಕೆಸರು ಮಾಡ್ಕೊಂಡ್ ಬಂದಿ ಅಂತಂದ್ರೆ ಮುಂಜಾನೆ ಗಾಡಿ ಮಾಡ್ಕೊಂಡು ಹೋಗ್ತೀನಿ ಅಂತ ಗಾಡಿ ಕತ್ತಿಸ್ಕೊಂಡು ಹೋಗಿ ಅಲ್ಲಿ ಕೆಸರಾಗಿ ಬೀಳುತ್ತಾ ಅಂತ ಹೇಳ್ತೀನಿ ಇರು ನಮ್ಮ ಅಮ್ಮಯ್ಯಗೆ. ನೋಡ್ರಲ್ಲೇ, ನೀವಿಬ್ರು ಏನಾರ ನನ್ ಮೇಲೆ ಹೇಳಿದ್ರೆ ಏನೂ ಇಲ್ಲ. ನಾನೇನ್ ಕರ್ದಿದ್ದೆ ಗಾಡಿಗೆ ಬಂದು ಅದಕ್ಕೆ ಬರ್ರಿ ಅಂತಾನ, ನೀವೇ ತಾನೆ. ನಾವೇ ಗಾಡಿ ಮಾಡ್ಕೊಂಡು ಹೋಗಿ ಗೊಬ್ಬರ ಹಾಕ್ ಬರೋಣ ನಿಮ್ ತಾತ ಬರೋ ಅಷ್ಟೊತ್ತಿಗೆ ಅಂತ ಹೇಳಿ ಇವಾಗ ನೋಡು ನನ್ ಮೇಲೆ ಎತ್ತಾಕ್ತಾರೆ ಇಬ್ರು ಸೇರ್ಕೊಂಡು. ಇನ್ನೊಂದ್ಸಲ ನಿಮ್ಮಿಬ್ರುನು ಎಲ್ಗನ ಕರೆದ್ರೆ ಕೇಳ್ರಲ್ಲ. ಕರಿಬೇಡ ಬಿಡು, ನಾವೇನು ನಿನ್ ಜೊತೆಗೆ ಬರಲ್ಲ ಈ ಪಟ್ಟು. ಕೆಡ್ವಿ ಇವಾಗ ನೋಡು ಹೆಂಗಾಡ್ತಾನ ಹಂಗೇನಿ. ಏಯ್ ಹುಡುಗರ, ಎಲ್ಲಲ್ಲ ಗಾಡಿ, ಎತ್ತು ಗಾಡಿ ಎಲ್ಲೋ? ತಾತ ಅದು ಅದು ನನಗೇನು ಗೊತ್ತಿಲ್ಲ, ಹೋಗು. ನನ್ಗೇನು ಗೊತ್ತು ಎತ್ತು ಗಾಡಿ ಎಲ್ಗೋದ್ವೋ ಏನೋ. ಕಪ್ಪಾಳ್ಕೊಂಡ್ ಬಿಟ್ರೆ ಇವಾಗ ಏನು ಇಲ್ಲ, ಮುಷ್ಣಿ ವಾರ ಆಗ್ಬೇಕು ಅಲ್ವೋ. ಅಲ್ಲಿ ನಿಲ್ಸಿದ ಗಾಡಿನ ಹೊಡ್ಕೊಂಬಂದ್ರಂತೆ ನೀ 3 ಜನನು ಸೇರ್ಕೊಂಡು. ಅಲ್ಲಿ ಸೀನಪ್ಪ ಹೇಳ್ದ, ಈ ಹುಡ್ಗ ಹೊಡ್ಕೊಂಡು ಹೋಗ್ತಿದ್ದ ಹೋಗ ಜಾಮ್ತನ. ಇಲ್ಲಿ ನೋಡಿರಿ ಕೆಸರಕ್ಕೆ ಬಿದ್ದು ಉಲ್ಡಾಡ್ತಾ ಇದ್ದೀರಾ. ಎಲ್ಲೋ ಎತ್ತು ಗಾಡಿ ಎಲ್ಗೋದ್ವೋ, ಎಲ್ಲಿ ಹೊಡ್ಕೊಂಡೋದ್ರ ಅವನ? ತಾತ ತಾತ ಅದು ಗಾಡಿ ನಾವು ಹೊಡ್ಕೊಂಡ್ ಬರ್ತಿದ್ವಾ, ಇಲ್ಲಿ ಬೇರೆ ಕೆಸರು ಇತ್ತ, ಕೆಸರಾಗೆ ಚಕ್ರ ಸಿಗಾಕೊಂಡಿದ್ವು. ಅವಾಗ ನಾನ್ ಜೋರಾಗಿ ಹೊಡೆಯೋಣ ಅಂತ ಎತ್ತಿನ ಬಾಲ ಮುಡ್ತೆ, ಅವು ಓಡಲೆ ಹೋದ್ವು. ನಾವು ಈ ಕೆಸರಾಗ ಬಿದ್ವಿ ಕಾಣ್ತಾತ. ಅವೆಲ್ಲಿಗೆ ಹೋದ್ವು ನನಗೆ ಗೊತ್ತಿಲ್ಲ ಕಾಣ್ತಾತ. ನಿಮಗೆ ಯಾರೋ ಗಾಡಿ ಓಡಿಸ್ಕೊಂಬಂದು ಬರಕ್ ಹೇಳಿದ್ದು? ನೀರ್ ಕುಡ್ದು ಬರೋಣ ಅಂತ ಹೇಳಿ ಒಂದ್ ಚೆನ್ನಾವತ್ ನೀರ್ ಕುಡ್ದು ಬರಕ್ ಹೋಗ್ ಬರೋದೇ ತಡ. ಹಾಲೇನೆ ಗಾಡಿ ಹೊಡ್ಕೊಂಬಂದು ಇಲ್ಲಿ ಕೆಸರಾಗ ಬಿದ್ದಿದ್ರಲ್ಲ, ಅದ್ರಾಗೆ ಗೊಬ್ಬರ ಇದ್ವು. ಅವೇನು ಕಮ್ಮಿ ರೇಟ್ ಅಲ್ಲ, ಹೈ ರೇಟ್ ಕುಕ್ಕಣೈತೆ ಗೊಬ್ಬರ. ಈಗ ಆ ಗೊಬ್ಬರದ ಗಾಡಿ ಎಳ್ಕೊಂಡು ಆ ಎತ್ತುಗಳು ಅದು ಎಲ್ಗೆ ಹೋದ್ವೋ ಏನು, ಎಲ್ಲಿ ಅಂತ ಹುಡುಕೊಂಡು ಹೋಗೋಣ ಇವಾಗ. ತಾತ ತಾತ ನಾವೆಲ್ಲ ಮುಂಜಾನೆ ಗಾಡಿ ಓಡಿಸ್ತಿದ್ದನು. ನನಗೆ ಬರುತ್ತೆ ಗಾಡಿ ಓಡ್ಸಕ್ಕೆ, ಬರ್ರಿ ನಾವೇ ಹೋಗೋಣ ಅಂತ ಹೇಳಿ ಇವನೇ ಕರ್ಕೊಂಬಂದಿದ್ದು. ನಾವ್ ಬರಲ್ಲ ಅಂದಂಗೆಲ್ಲನ. ಇಲ್ಲ ಕಣ್ತಾತ, ಇವನೇ ರಂಗನೂ ಸಿದ್ದಾನೆ. ನಾವೇ ಹೋಗಿ ಗೊಬ್ಬರನ ಹೊಲ್ಟಕ್ ಹಾಕ್ ಬರೋಣ ಬಾ, ನಿಮ್ ತಾತ ಬರೋ ಅಷ್ಟೊತ್ತಿಗೆ ಅಂತ ಹೇಳಿ ಇವರೇ ಕರ್ಕೊಂಬಂದಿದ್ದು. ಈಗ ನೋಡಿದ್ರೆ ನನ್ನ ಮೇಲೆ ಹೇಳ್ತಾನೆ. ಲೋ ರಂಗ, ಏನಿಲ್ಲ ನೋಡು, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಲಿ, ಇವನೇ ಹೇಳಾನೆ, ಈಗಾಗಲೇ ನನ್ನ ಮೇಲೆ ಹೇಳ್ತಾನೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಮ್ಮಂಗ ಆತು. ನೀವು 3 ಜನನು ಒಂದೇ ಎಂಬತ್ತು ಗೊತ್ತು ಕಾಣ. ನೀವು 3 ಸೇರ್ಕೊಂಡೆ ಮಾಡಿದ್ರೆ ಈ ಕಿತಾಪತಿನ. ಈಗ ಒಬ್ರ ಮೇಲೆ ಒಬ್ರು ಚಾಡಿ ಹೇಳೋದ್ ನೋಡು ಹೆಂಗೆ. ಹೋಗ್ರ ಮಂತಕ್ಕೆ ಹೋಗಿ ಬಟ್ಟೆ ತೆಗೆದಾಕಿ ನೀರು ಒಯ್ಕೊಂಡು ಬೇರೆ ಬಟ್ಟೆ ಇಕ್ಕೆ ಹೋಗ್ರಿ ಹೋಗಿ. ನಾನು ಅಲ್ಲಿ ಆ ಗಾಡಿನ ಎತ್ತ ಎಳ್ಕೊಂಡೋಗ್ಯವೆ ಆ ಎತ್ತುಗಳು ಅಂಬದ ನೋಡ್ತೀನಿ. ಮಾತಕ್ಕೆ ಹೋಗ್ರಿ ನೀವು. ಬತ್ತೀನಿ ಆಮೇಲೆ ಐತೆ ನಿಮಗೆ. ಸರಿ ಕಾಣ್ತಾತ, ನಮ್ಮ ಅಂತಕ್ಕೆ ಹೋಗ್ತೀವಿ, ನೀನು ಎತ್ತು ಎಲ್ಗೋಗ್ಯವೆ ಅಂತ ನೋಡೋಗು. ಎಲ್ಲನ ತಪ್ಪಿಸ್ಕೊಂಡ್ರೆ ಆಮೇಲೆ ಗೊಬ್ಬರ ಬೇರೆ ಐತೆ ಅದ್ರಾಗೆ. ಯಾರನ ಗೊಬ್ಬರ ತಾಂಡ್ಕೊಂಡಾರು ಹೋಗ್ತಾತ, ಜಲ್ ನೋಡೋಗು ಎಲ್ಗೋಗ್ಯವೆ ಎತ್ತುಗಳು. ತಾಮ್ದಂಗಿರ್ತಾರೇನಾ? ಅಲ್ಲ ಪುಕ್ಸಟ್ಟೆ ಗೊಬ್ಬರ ಸಿಗುತ್ತೆ ಅಂತ ಅಂದ್ರೆ ತಾಮ್ದಂಗ್ ಸುಮ್ನಿರ್ತಾರ ಯಾರನ್ನ ನೋಡ್ದಾರು? ಅದ್ರಾಗೆ ಗೊಬ್ಬರ ಇರಬಾರ್ದಲ್ಲ. ಆವಾಗ ಐತಿ ನೀ 3 ಜನಕ್ಕೂ ಏನಾನ ಇಲ್ಲ ಅಂದ್ರೆ ಗೊಬ್ಬರನ ನೀವೇ ತಂದು ಕೊಡ್ಬೇಕು. ನಡೀರಲೆ ಮಂತಕ್ ಸೀದಾ ಹೋಗೋದ್ ಬೇಡ. ಅಲ್ಲೆಲ್ಲ ನಾನು ಟ್ಯಾಂಕಿನ್ ತಕ್ ಹೋಗಿ ನೀರಾಗೆ ಈ ಕೆಸರನ್ನೆಲ್ಲ ತೊಳ್ಕೊಂಡು ಹೋಗೋಣ. ಮನೆಯಾಗೆ ಯಾರು ಹೇಳಕ್ ಹೋಗ್ಬೇಡ್ರಿ ಹಿಂಗ್ ಕೆಸರಾಕ್ ಬಿದ್ದಿದ್ವಿ ಅಂತಾನ. ಹ್ಞೂ ಕಣೋ ಮಂಜ, ಹಂಗೆ ಮಾಡೋಣ ಬರ್ರಿ. ಈ ಕೆಸರೆಲ್ಲ ತೊಳ್ಕೊಂಡು ಆಮೇಲೆ ಮಂತಕ್ ಹೋಗೋಣ. ಲೋ ರಂಗ, ನಿಮ್ಮ
ಸರಿಯಾಗೋಯ್ತೈತಿ, ಏನ್ ಮಾಡೋದು ಇವಾಗ? ಏ ಹುಡುಗರ, ಇದ್ಯಾಕ್ರಲ್ಲ ಹಿಂಗೆ ಮೈಯೆಲ್ಲ ಕೆಸರು ರುಬ್ಕೊಂಡಿದಿರಲ್ಲೋ? ಹಾ, ಎಲ್ಗೋಗಿದ್ರು ಕೆಸರಾಗಾಡಕ್ಕೆ? ಈ ಅಪ್ಪ ಅದು ಲೋ ರಂಗ, ಬಾಯಿ ಮುಚ್ಕೊಂಡು ನಿಂತ್ಕ. ನಾನು ಹೇಳ್ತೀನಿ ಸುಮ್ನಿರು. ನಿಜ ಹೇಳ್ಬೇಡ, ಸುಮ್ನಿರಲ್ಲ. ನಿಜ ಹೇಳಿರಿ ಏರಿಕ್ತೈತಿ ನೋಡಿ ನಿಮ್ಮ ಅಪ್ಪಯ್ಯ. ನಿನ್ ಜೊತೆಗೆ ನಮಗೂ ಹೋಯ್ತೈತಿ. ಬಾಯಿ ಮುಚ್ಕೊಂಡು ನಿಂತ್ಕ. ನಾನೆಲ್ಲ ಏನೋ ಒಂದು ಸುಳ್ಳು ಹೇಳ್ತೀನಿ. ನಿಮ್ಮನ್ನೇ ಕೇಳ್ತಾ ಇರೋದು ಹೇಳ್ರು, ಎಲ್ಗೋಗಿದ್ರು ಕೆಸರು ರುಬ್ಕೆಮಕ್ಕೆ? ಅದು ದಡಪಯ್ಯ, ಕೆಸರು ಗದ್ದೆಗೆ ಓಟದ ಸ್ಪರ್ಧೆ ಇಕ್ಕ್ಯಾರೆ ನಮ್ಮ ಸ್ಕೂಲಾಗೆ. ಅದಕ್ಕೇನೆ ಅದನ್ನ ಪ್ರಾಕ್ಟೀಸ್ ಮಾಡಕ್ಕಂತನ ಹೋಗಿದ್ವಿ ಅಲ್ಲಿ ಹೊಲ್ದಾಗೆ. ಗದ್ದೆ ಹೊಡೆದೇವ್ರಲ್ಲ, ಅದೇ ಇವರು ಮೂರ್ಕಣಜ್ಜಾರು ಅವ್ರ ಹೊಲ್ದಾಗೆ ಪ್ರಾಕ್ಟೀಸ್ ಮಾಡಕ್ಕಂತ ಹೋಗಿದ್ವಿ. ಕೆಸರು ಗದ್ದೆಗೆ ಆಟ ಆಡಿಸ್ತಾರ ನಿಮ್ಮ ಮೇಷ್ಟ್ರು? ಹಾ, ಅದ್ ಯಾತ್ರ ಆಟ ಆಡಿಸ್ತಾರೋ? ಹ್ಞೂ ದಡಪಯ್ಯ, ಕೆಸರು ಗದ್ದೆಗೆ ರನ್ನಿಂಗ್ ರೇಸ್ ಮಾಡಿಸ್ತಾರೆ. ಅದ್ರಾಗೆ ಫಸ್ಟ್ ಬಂದವ್ರಿಗೆ 1,000 ರೂಪಾಯಿ ಪ್ರೈಸ್ ಕೊಡ್ತಾರಂತೆ. ಅದಕ್ಕೆ ಪ್ರಾಕ್ಟೀಸ್ ಮಾಡ್ರಿ ದಿನಾನ. ಯಾವ್ದಾದ್ರು ನಿಮ್ಮೂರಾಗೆ ಗದ್ದೆ ಹೊಡೆದಿರ್ತಾರಲ್ಲ, ಆ ಗದ್ದೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಾವು 3 ಜನನು ಪ್ರಾಕ್ಟೀಸ್ ಮಾಡಕ್ ಹೋಗಿದ್ವಿ. ಶಂಕರಪ್ಪ, ಯಾವ ಈ ಹುಡುಗರು ಹಿಂಗೆ ಕೆಸರು ಮೆತ್ಕೊಂಡೇವೆ ಮೈಗೆಲ್ಲನ? ಇವ್ ಯಾವ ಇಲ್ಲ ಕಣ ಗುಂಡಜ್ಜಿ, ನಿನ್ನ ಮೊಮ್ಮಗನು ಐದ ನೋಡಲ್ಲಿ ಕಾಣಿಸ್ತಿಲ್ವೇ ನಿನಗೆ? ಕೆಸರು ಮೆತ್ಕೊಂಡವನಲ್ಲ, ಅದಕ್ಕೆ ನಿನಗೆ ಗುರ್ತು ಸಿಕ್ತಿಲ್ಲ ಅನ್ಸತ್ತೆ. ನನ್ನ ಮಗ ಒಬ್ಬ, ಆಮೇಲೆ ಆಗ ಇವನ ಇದನ್ನಲ್ಲ ರಾಜಪ್ಪ, ಅವನ ಮಗನೊಬ್ಬ, 3 ಜನನು ಅದ್ಯಾತ ಕೆಸರು ಗದ್ದೆಗೆ ರನ್ನಿಂಗ್ ರೇಸ್ ಅಂತೆ ಆಡಿಸ್ತಾರಂತ ಅವ್ರ ಮೇಷ್ರು. ಅದಕ್ಕೇನೆ ಪ್ರಾಕ್ಟೀಸ್ ಮಾಡಕ್ ಹೋಗಿದ್ರಂತೆ. ಮೈಗೆಲ್ಲನ ಕೆಸರು ರುಬ್ಕೆ ಮುಂದೆವ. ಇದು ಯಾತ್ರ ಆಟ ಆಡಿಸ್ತಾರ ಗುಂಡಜ್ಜಿ ಆ ಮೇಷ್ರುಗಳು? ಕೆಸರಾಗೆ ಓಡಾಟ ಆಡಿಸ್ತಾರಂತೆ. ಅಯ್ಯಯ್ಯ, ಅವನವನು ತಲೆಕೆಟ್ ಮೇಷ್ಟ್ರು ಕೆಸರಾಗೆಲ್ಲನ ಆಟ ಆಡ್ಸಾನು. ಈ ಸ್ಕೂಲ್ಗೆ ಹೋಗ್ತೀನಿ ನೀರು. ಅದ್ ಯಾತ್ರ ಆಟ ಆಡಿಸ್ತೀರಾ ಅಂತವೆಲ್ಲ ಕೆಸರಾಗ ಪಸರಾಗ ಆಡೋದೆಲ್ಲನ ಮಾಡಕ್ ಹೋಗ್ಬೇಡ್ರಿ ಅಂತನ ಬೈದು ಬತ್ತೀನಿ ಆ ಮೇಷ್ಟ್ರಿಗೆ. ಯಾವನೋ ತಲೆಕೆಟ್ ಮೇಷ್ಟ್ರೇ ಇರ್ಬೇಕು ಇಂಥವೆಲ್ಲ ಆಟ ಆಡ್ಸೋದು. ಲೋ ಮಂಜ, ನೋಡಲ್ಲಿ ನಿಮ್ಮಜ್ಜಿ ಸ್ಕೂಲಿಗೆ ತಕ್ ಬಂದು ಮೇಷ್ಟ್ರನ್ ಬೈತೈತಂತೆ. ಇಂಥ ಕೆಸರಾಟ ಯಾಕೆ ಆಟ ಆಡಿಸ್ತೀರಾ ಅಂತನ. ಅವಾಗೇನು ಇಲ್ಲ, ನಾವು 3 ಸಿಗಾಕ್ಯಂತೀವಿ. ಅವಾಗ ಮೇಷ್ಟ್ರು ಏನಿಲ್ಲ, ನಮ್ಮನ್ನ ಪ್ರಾಣ ಬಗ್ಸಿ ಕುಂಡಿ ಮ್ಯಾಕೆ ಸರಿಯಾಗಿ ಬಿಡ್ತಾರೆ ರೂಲ್ಗಳನ್ನೇ ತಕೊಂಡು. ಈಗ್ಲೇ ಸುಮ್ನೆ ನಿಜ ಹೇಳು, ಸುಳ್ಳು ಹೇಳ್ಬೇಡ. ಸುಮ್ನಿರಲೇ, ಈಗೇನ ನಿಜ ಹೇಳಿರಿ ಅಷ್ಟೇನೆ. ಅಲ್ಲಿ ಮೇಷ್ಟ್ರದಾಗ ಬೀಳೋದೆ ಇಲ್ಲೇ ಬೀಳ್ತವೆ. ನಿಮ್ಮ ಅಪ್ಪನ ತಗೋ, ನಮ್ಮ ಅಜ್ಜಿ ತಗೋನು. ಸುಮ್ನಿರು, ನಮ್ಮ ಅಜ್ಜಿನ ಹೆಂಗನ ಮಾಡಿ ಈ ಸ್ಕೂಲ್ಗೆ ಬರ್ದಂಗ್ ಮಾಡ್ತೀನಿ. ನೀನೇನು ಯೋಚನೆ ಮಾಡ್ಬೇಡ, ಸುಮ್ನಿರು. ಏಯ್ ಪಾಪ ಮಂಜಣ್ಣ, ಎಲ್ಲ ಇದೆಯಲ್ಲ, ಗುರ್ತೆ ಸಿಕ್ತಿಲ್ವಲ್ಲೋ ಕೆಸರು ಮೆತ್ಕೊಂಡು ಒಟುನು? ಯಾವ ಮೇಷ್ರಲ್ಲ ಅದು ಕೆಸರು ಗದ್ದೆಗೆ ಆಟ ಆಡ್ಸಂತ ಮೇಷ್ರು? ಈ ಸ್ಕೂಲ್ ತಾಗ ಬತ್ತಿ ನಡಿ ಅಲ್ಲಿ. ಇಂಥವೆಲ್ಲ ಆಟ ಆಡಿಸ್ತಾರಂತೆ ಕೆಸರು ಮೆತ್ಕೆಮ ಅಂತ ಆಟನ. ಅಜ್ಜಿ ಸುಮ್ನಿರಜ್ಜಿ, ನಿನಗೆ ಗೊತ್ತಾಗಲ್ಲ. ಟಿವಿಗೆಲ್ಲ ತೋರಿಸ್ತಾರೆ ತಾನೆ, ಕೋಣದ್ದು ಸ್ಪರ್ಧೆ ಇಕ್ಕಲ್ಲೇ ಕೆಸರು ಗದ್ದೆಗೆ. ಇದು ಹಂಗೇನೆ ಸ್ಕೂಲ್ ಮಕ್ಕಳಿಗೆ. ಇದು ಕೆಸರು ಗದ್ದೆ ಅಂದ್ರೆ ಏನು, ಹೆಂಗಿರುತ್ತೆ, ಅದ್ರಾಗೆ ರನ್ನಿಂಗ್ ರೇಸ್ ಓಡಿದ್ರೆ ಎಷ್ಟು ಕಷ್ಟ ಆಗುತ್ತೆ ಎಂಬುದು ಎಲ್ಲನ ತಿಳ್ಕೊಂಬ್ಲಿ ಮಕ್ಕಳು ಅಂತನ ಇಂಥದ ಸ್ಪರ್ಧೆ ಇಕ್ಕಿದ್ದಾರೆ, ಕೆಸರು ಗದ್ದೆ ಓಟ ಅಂತ ಹೇಳಿ. ನೀನ್ ಸುಮ್ನೆ ಮೇಷನ್ ಬೈಯಕ್ ಬರ್ಬೇಡ ಅಲ್ಲಿ. ಅಯ್ಯಯ್ಯ, ಅದೇನ್ ಆಟ ಆಡಿಸ್ತಾರೋ ಏನ್ ಕಚ್ಚಿವ್. ಟಿವಿಗಂತೂ ತೋರ್ಸಾರಪ್ಪ, ಮಂಗಳೂರು ಕಡೆಗೆ ಈ ಕೋಣದ್ ಓಡಿಸ್ತಾರೆ ಕೆಸರು ಗದ್ದೆಗೆ. ಹುಡುಗರೆಲ್ಲ ಆಟ ಆಡ್ತಾರೆ ಅಂತನ ತೋರ್ಸಾರು. ಈಗ ನಮ್ಮೂರಾಗೂ ಶುರು ಮಾಡ್ಕೊಂಡೇವ್ರು ಏನು ಕೆಸರು ಗದ್ದೆ ಓಟ ಅಂತ ಹೇಳಿ. ಸರಿ ಹೋಗಿ ಮೊದ್ಲು ನೀರೈಕೊಂಡು ಬೇರೆ ಬಟ್ಟೆ ಇಕ್ಕೆ ಹೋಗು, ನೋಡಕ್ಕಾಗಲ್ಲ. ಸರಿ ಆಯ್ತು, ನೀನು ಈ ಸ್ಕೂಲ್ ತಕ್ ಬರ್ಬೇಡ ಅಷ್ಟೇ ನಾನು ಹೇಳೋದು. ಸುಮ್ಮನೆ ನಡಿಯ ನೀನು. ನಾನು ಈ ಸ್ಕೂಲ್ ತಕ್ ಬದ್ನಾನ ಬತ್ತೀನಿ, ಬಿಟ್ಟಾನ ಬಿಡ್ತೀನಿ. ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ನಾನು ನೋಡ್ತೀನಿ ಅದು ಎಂತ ಕೆಸರು ಗದ್ದೆ ಆಟ ಆಡಿಸ್ತಾರೆ ಅಂತಾನ. ನಡಿ ಮೊದ್ಲು ನೀರೈಕೆ ನಡೀರಿ. ಅದು ಯಾತ್ರ ಆಟ ಆಡಿಸ್ತಾ ಇದ್ದಾರಲ್ಲ ಈ ಸ್ಕೂಲಾಗೆ ಮೇಷ್ರುಗಳು. ಮೈಗೆಲ್ಲ ಕೆಸರು ರುಬ್ಕೆ ಮದ. ಏನಾನ ಹೆಚ್ಚು ಕಮ್ಮಿ ಆದ್ರೆ ಕೆಸರಕ್ಕೆ ಬಿದ್ದು ಮುಳುಗಿಳ್ ತುಳಿದು, ಕೆಸರು ಗದ್ದೆಗಳಿಗೆ ಮುಳ್ಳಿರ್ತವೆ, ಅವೇನ ತುಳಿದ್ರೆ ಅಷ್ಟೇನೆ 1 ತಿಂಗಳಾದ್ರೂ ವಾಸಿ ಆಗಲ್ಲ ಅವು. ಏನಪ್ಪ ನನಗೂ ಗೊತ್ತಿಲ್ಲ ಈ ಸ್ಕೂಲಾಗೆ ಇಂಥ ಆಟ ಎಲ್ಲ ಆಡಿಸ್ತಾರೆ ಅಂತಾನ. ಹೆಂಗ ನೋಡೋಣ ಅದಿಲ್ಲಿ, ಅದು ಯಾವಾಗ ಆಟ ಆಡಿಸ್ತಾರೆ ಕೆಸರು ಗದ್ದೆ ಓಟನ ಅಂತಾನ. ಸರಿಯಪ್ಪ, ಯಾವತ್ತು ಆಟ ಆಡಿಸ್ತಾರೆ ಎಂಬುದ ಕೇಳ್ಕೆಂಬ, ನಾನು ಬತ್ತೀನಿ. ಅದು ಹೆಂಗ ಆಟ ಆಡಿಸ್ತಾರೆ ನೋಡೋಣ ಅದಿಲ್ಲಿ ಕೆಸರು ಗದ್ದೆಗೆ.